ನನ್ನ ಆತ್ಮೀಯ ಪತ್ರಕರ್ತರು ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ನನ್ನ ಹೃದಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ. ಈ ಚಿತ್ರ ನಮ್ಮ ಹರಿಯ ಕನಸು. ಅವ್ರು ಫಸ್ಟ್ ಬಂದು ನನಗೆ ಕತೆ ಹೇಳಿದಾಗ ನಾನು ಇವತ್ತೇನು ಪಿಕ್ಚರ್ ಬಂದಿದೆ ಅದನ್ನ 1.5-2 years ಬ್ಯಾಕ್ ಅದನ್ನ ವಿಜುವಲೈಸ್ ಮಾಡಿದೆ. ತುಂಬ ಅದ್ಭುತವಾಗಿ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಕೊಟ್ಟರೆ ಹರಿಯವರೇ, ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಅವ್ರ ಜೊತೆನೇ ಬಂದಂಥ ಶಶಾಂಕ್ ಅವರು ಕಂಚಿನ ಕಂಠ ಅಂತ ನಾನು ಕೇಳಿದ್ದೆ. ಅದನ್ನು ನಾನು ಮೈಕ್ ಇಲ್ದಂಗೆ ಕೇಳಿದ್ದೀನಿ. ಅಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ಇದೆ. ಅದು ಸ್ವಲ್ಪ ಶ್ರಮ ಜಾಸ್ತಿ ಹಾಕಿ ಇನ್ಮೇಲಿಂದ, ಈ ಪಿಕ್ಚರ್ ಆದಮೇಲಿಂದ. ಮತ್ತು ನಮ್ಮ ಕ್ಯಾಮ್ರಾಮ್ಯಾನು ಸ್ಟಾರ್ಟಿಂಗು ಗಿರಿಗೌಡ ಅವರಿದ್ದರು. ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಬಟ್ ಕಾರಣಾಂತರದಿಂದ ಅವ್ರು ಆಚೆ ಹೋಗ್ಬೇಕಾಯ್ತು ಅದರ ಪಿಕ್ಚರಿಂದ. ಅವಾಗ ಬಂದು ಜಾಯ್ನ್ ಆಗಿದ್ದಂಥ ನಮ್ಮ ವೀನಸ್ ನಾಗರಾಜ್ ಅವರು, ನಮ್ಮ ವೀನಸ್ ಮೂರ್ತಿ ಅವರ ಸನ್ನು, ನಾನು ಅವ್ರ ಜೊತೆ ಬಾರೆಬಾ ಮಾಡಿದ್ದೆ. ಅವತ್ತು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಅವರು ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ನಿರ್ಮಾಪಕರ ಬಗ್ಗೆ ಹೇಳೋಂಗಿಲ್ಲ, ಎಲ್ಲ ಚೆನ್ನಾಗಿ ಮಾಡಿದರು. ನಾನು ಎಲ್ಲರೂ ನನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಹೇಳ್ತಾ ಇದ್ರು. ನಾನು ಅದೇ ಥರ ಚೇತನ್ ಅವ್ರನ್ನ, ಜಗದೀಶ್ ಅವ್ರನ್ನ, ಮೋಕ್ಷೇಂದ್ರ ಅವ್ರನ್ನ, ಮನೋರನ್ನ ನೋಡ್ಕೊಂಡು ಬೆಳೆದಿದ್ದೀನಿ. ಇನ್ನು ಸ್ವಲ್ಪ ಜನನ ಮಧ್ಯದಲ್ಲಿ ನೋಡಿ ಬೆಳೆದಿದ್ದೀನಿ. ಇವತ್ತು ಈ ಕೋಣ ಚಿತ್ರ ನಾವು ಬಿಡುಗಡೆ ಮಾಡುವಂಥ ಟೈಮ್ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಈ ಕೋಣ ಅಂದಾಗ ನಾನು ಚಿಕ್ಕ ವಯಸ್ಸಿಂದ ನಾನು ಕನೆಕ್ಟೆಡ್ ಇದೆ. ನಾನು ಊಟಿ ಸ್ಕೂಲಲ್ಲಿ ಓದಬೇಕಾದ್ರೆ ಯಾವಾಗಲೂ ನಮ್ಮ ಪ್ರಿನ್ಸಿಪಲ್ ಬಫೆಲೋ ಅಂತ ಹೇಳೋರು. ಅವಾಗ ನನಗೆ ಸಿಕ್ಕಾಬಟ್ಟೆ ಕೋಪ ಬರೋದೇನೆ, ಬಫೆಲೋ ಅಂತ. ಯಾಕಂದರೆ ನಾನು ಸ್ವಲ್ಪ ಮ್ಯಾಥ್ಸಲ್ಲಿ ವೀಕು. ಅವ್ರು ಮ್ಯಾಥ್ಸ್ ಟೀಚರ್ ಬೇರೆ, ತುಂಬ ಕಾಟ ಕೊಡೋರು. ಬಟ್ ಅದಾದಮೇಲೆ ಇವಾಗ ಬೆಳೀತಾ ಬಂದಾದ್ಮೇಲೆ ಈ ಥರ ಒಂದು ಕೋಣ ಪಿಕ್ಚರ್ ಮಾಡಬೇಕಾದ್ರೆ ಖುಷಿಯಾಗುತ್ತೆ ನಾನು ಬಫೆಲೋ ಅಂತ ಅನ್ಸ್ಕೊಳಕ್ಕೆ. ಸೊ ಏನು ಬಸ್ ಮ್ಯಾಥಮೆಟಿಕ್ಸ್ ಕಾಸು ಎಣಿಸೋದ್ರಲ್ಲಿ ಇರಬೇಕು. ಅದು ಮ್ಯಾಥಮೆಟಿಕ್ಸ್ ಅಲ್ಲ, ಅದು ಎಕನಾಮಿಕ್ಸ್ ಅದು. ಸೊ ಈ ಚಿತ್ರ ಎಲ್ಲರ ಒಂದು ಕೋಆಪರೇಷನಿಂದ ತುಂಬ ಚೆನ್ನಾಗಿ ಬಂದಿದೆ. ವಿಶೇಷವಾಗಿ ನಮ್ಮ ಎಲ್ಲ ಕಲಾವಿದರು ಯೂಶಲ್ ಆಗಿ ಬಿಗ್ ಬಾಸ್ನಲ್ಲೆಲ್ಲ ಕೂಡ ಹಾಕ್ಬಿಟ್ಟು ಪ್ರೋಗ್ರಾಮ್ ಮಾಡ್ತಾರೆ. ಇಲ್ಲಿ ಬಿಟ್ಬಿಟ್ಟು ಅಂದರೆ ಆ ಥರ ಬಿಟ್ಬಿಟ್ಟು ಅವ್ರನ್ನ ಎಲ್ಲರಿಗೂ ಪ್ರೋಗ್ರಾಮ್ ಮಾಡ್ದಂಗಿತ್ತು. ಯಾಕಂದರೆ ಎಲ್ಲಿ ತಿರುಗಿ ನೋಡಿದ್ರು ನಮ್ಮ ಪ್ರೋಗ್ರಾಮ್ಗಳಲ್ಲೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅವರೇ ಇದ್ದರು. ಜೊತೆಗೆ ನಮ್ಮ ಎಲ್ಲ ಅದ್ಭುತವಾದಂಥ ಟ್ಯಾಲೆಂಟು ಕೂಡ. ಯಾಕಂದರೆ ನಾನು ಫಸ್ಟ್ ಟೈಮ್ ಗಿಚಿಗಿಲಿಗೆ ಹೋದಾಗ ಅಲ್ಲೊಂದಷ್ಟು ಟ್ಯಾಲೆಂಟ್ ನಾನು ನೋಡಿದೆ. ಅದರೊಳಗೆ ನಾನು ಪ್ರತಿ ಪಿಕ್ಚರಲ್ಲೂ ಒಬ್ಬೊಬ್ಬರನ್ನ ನಾನು ಸಜೆಸ್ಟ್ ಮಾಡ್ತಿದ್ದೆ. ಅದರಲ್ಲಿ ಹುಲಿ ಕಾರ್ತಿಕ್, ತುಕಾಲಿ ಅವರು, ಭಾಳಷ್ಟು ಜನ. ಜಗಪ್ಪ ಅವರು ಈ ಸಲ ನಾನು ನೋಡಿದ್ದು ತುಂಬ. ನಾನು 7 ಮನೆ ಪಿಕ್ಚರ್ ನೋಡಾದ್ಮೇಲೆ ಜಗಪ್ಪ ಅವ್ರ ಬಗ್ಗೆ ಇರೋವಂಥ ಒಂದು ಅಭಿಮಾನನೇ ಹೆಚ್ಚಿಗೆ ಆಯಿತು. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ, ತುಂಬ ದೊಡ್ಡ ಭವಿಷ್ಯ ಇದೆ. ಮತ್ತು ಈ ಚಿತ್ರದಲ್ಲಿ ನಮ್ಮ ಪಾಪ ಯಾರು ಪ್ರಾಣಿಗಳನ್ನ ಹೇಳಲ್ಲ, ಕೋಣ ಎಲ್ಲೂ ತೊಂದರೆ ಕೊಟ್ಟಿಲ್ಲ. ಅದನ್ನು ನಾವು ಸೆನ್ಸಾರ್ಗೆ ಮುಂಚೆನೂ ಬೋರ್ಡ್ ಮೇಲೆ ಹಾಕ್ದಂಗೆ ವಿ ಹ್ಯಾವ್ ನಾಟ್ ಹಾರ್ಮ್ಡ್ ಎನಿ ಅನಿಮಲ್ ಇನ್ ದ ಪಿಕ್ಚರ್. ಬಟ್ ಆ ಕೋಣಗೆ ನಾವು ಫೇಮಸ್ ಮಾಡಿದೆ. ಯಾಕಂದರೆ ಅದು ಆ ಕೋಣ ಬಂದು ಚಿಕ್ಕಬಳ್ಳಾಪುರದಲ್ಲಿ ಕ್ರಾಸಿಂಗ್ ಇಟ್ಕೊಂಡಿದ್ದು, ಅದ್ರ ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಫೇಮಸ್ ಆಗಿತ್ತು. ಬಟ್ ಈಗ ಕೋಣ ಪಿಕ್ಚರ್ದಲ್ಲಿ ಮಾಡಿದೆಯಲ್ಲ ಈ ಕೋಣ, ಅದೇ ಇದು ಅಂತ ಅಂದಾಗ ಅದಕ್ಕೆ ಬ್ರೀಡಿಂಗ್ ತುಂಬ ಬೆಲೆ ಬರ್ತದೆ. ಸೊ ಆ ಕೋಣ ನಮಗೆ ಸಪ್ಲೈ ಮಾಡಿರೋಂಥವ್ರಿಗೂ ನಾವು ಇಲ್ಲಿ ತುಂಬ ಹೃದಯ ಥ್ಯಾಂಕ್ಸ್ ಹೇಳ್ತೀವಿ. ಇದರ ವಿಶೇಷವಾಗಿ ನಮ್ಮ ನಾನೆಲ್ಲ ಹೇಳಿದ್ದಾಯಿತು. ಚಿತ್ರ ನಿಜಕ್ಕೂ ನನಗೆ ತುಂಬ ತೃಪ್ತಿ ಕೊಟ್ಟಿದೆ. ಬಟ್ ಯೂಶಲ್ ಆಗಿ ನಾವು ಗುರುವಾರದವರೆಗೂ ಪಿಕ್ಚರ್ ರಿಲೀಸ್ ಆಗೋ ಹಿಂದಿನ ದಿನದವರೆಗೂ ಮಾತ್ರ ನಮ್ಮ ಕೈಲಿರುತ್ತೆ. ಮುಂದಕ್ಕೆ ಆ ಪ್ರೇಕ್ಷಕರ ಕೈಲಿ ಈ ಚಿತ್ರನ ಒಪ್ಪಿಸ್ತೀವಿ. ಆ್ಯಸ್ ಯೂಶಲ್ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲೆ ಇರಲಿ, ನಮ್ಮ ಚಿತ್ರದ ಮೇಲೆ ಇರಲಿ. ಥ್ಯಾಂಕ್ ಯು. ಪ್ರಶ್ನೆಗಳು? ಇದೊಂದು ಎಂಟರ್ಟೈನ್ಮೆಂಟ್ ಮೂವೀಸ್. ಆ್ಯಕ್ಚುಲಾಗಿ ನಾನು ಒಂದು 2 months ಬ್ಯಾಕ್ ರಿಲೀಸ್ ಮಾಡಿದರೆ ನನಗೆ ಇನ್ನೂ ತುಂಬ ಹೆಸರು ಬಂದಿರೋದು. 2 months ಲೇಟಾಗಿ ರಿಲೀಸ್ ಆಗೋದ್ರಿಂದ ಒಂದು ಸ್ವಲ್ಪ ಕಮ್ಮಿ ಹೆಸರು ಬರ್ಬೋದೇನೋ. ಯಾಕಂದರೆ ಯೂಶಲಾಗಿ ಏನಂತಂದರೆ ನನಗೆ ಆ್ಯಕ್ಟಿಂಗಿಗೆ ಎಲ್ಲರೂ ಸ್ಕೋಪ್ ಸಿಕ್ಕಿದಾಗ ನನಗೆ ಗೂಸ್ ಬಂಪ್ಸ್ ಬಂದಿಲ್ಲ. ಈ ಪಿಕ್ಚರಲ್ಲಿ ಬಂತು, ನನಗೆ ಖುಷಿಯಾಗಿದೆ. ಸ್ವಲ್ಪ ಕಾಂತಾರ ಮುಂಚೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬಟ್ ನಮ್ಮ ಪ್ರೊಡ್ಯೂಸರು ಮತ್ತು ನಮ್ಮ ಡೈರೆಕ್ಟ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸ್ವಲ್ಪ ಸ್ಲೋ ಆಗಿ ವರ್ಕ್ ಮಾಡಿರೋದ್ರಿಂದ ಅದು ಬಂದ ಮೇಲೆ ಬರ್ತಾ ಇದ್ದೀವಿ. ಸೊ ಹಂಗಾಗಿ ನನಗೆ ಮೋಸ್ಟ್ಲಿ ಕಾನ್ಸಲೇಷನ್ ಪ್ರೈಸ್ ಆದರೂ ಸಿಗುತ್ತೆ. ಥ್ಯಾಂಕ್ ಯು.
ನನಗೆ ತುಂಬ ಚಿಕ್ಕ ವಯಸ್ಸಿಗೆ ಡಿಸ್ಟ್ರಿಬ್ಯೂಷನ್ನ ತಳ್ಳಿ ನನ್ನ ಸಕ್ಸಸ್ಫುಲ್ ಮಾಡಿದಂಥ ನನ್ನ ಮಾರ್ಗದರ್ಶಕ ಅಂತಲೇ ಹೇಳ್ಬೋದು ಎನ್ ಕುಮಾರ್ ಅವ್ರ ಕೈ ಮಾತಾಡಿಸಿ ಆಮೇಲೆ ನಾನು ಮಾತಾಡ್ತೀನಿ ಪ್ಲೀಸ್. ನಾನು ನಮ್ಮ ಪಿಕ್ಚರ್ನ ನಮ್ಮ ರವಿ ಸರ್ ಕೇಳಿದೆ, ಯಾಕಂದರೆ ಅವ್ರ ನಿರ್ಮಾಪಕರು. ನಾನು ಅವ್ರಿಗೆ ಕೇಳಿದೆ, ನಾವು ಈ ಥರ ಕುಮಾರ್ ಅವ್ರ ಕೈಲಿ ರಿಲೀಸ್ ಮಾಡಿಸೋಣ ಅಂತ. ನೀವೇನು ಹೇಳ್ತಿರೋ ಸರಿ ಸರ್ ಅಂದರು. ಯಾಕೆ ಅಂತಂದರೆ ಅವರಷ್ಟು ತಿಳ್ಕೊಂಡಿರೋರು ಬಹುಶಃ ನಾನಂತೂ ನನ್ನ 33 ಇಯರ್ಸಲ್ಲಿ ಯಾರನ್ನೂ ನೋಡಿಲ್ಲ. ಅಷ್ಟು ಸಿನಿಮಾ ಬಗ್ಗೆ, ಡಿಸ್ಟ್ರಿಬ್ಯೂಷನ್ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ ಹೆಚ್ಚು ಕಮ್ಮಿ 40 ಪಿಕ್ಚರ್ ಪ್ರೊಡ್ಯೂಸೇ ಮಾಡಿದ್ದಾರೆ. ಇವತ್ತು ಕುಮಾರ್ ಅವ್ರಿಗೆ ನಾನು ತುಂಬ ಚಿಕ್ಕವನಿದ್ದಾಗ ಅವ್ರಿಗೊಂದು ಸಣ್ಣ ಬ್ಯಾಡ್ ಪ್ಯಾಚ್ ಇದ್ದಾಗ ಒಂದು ಪಿಕ್ಚರ್ ಯಾವುದೋ ದೊಡ್ಡ ಎಲ್ಲಮ್ಮನ ಜಾತ್ರೆ ನಾನೇ ಶುರು ಮಾಡಿಸಿದ್ದು ಅವ್ರಿಗೆ. ಅದಾದಮೇಲೆ ಕಾಸಿದ್ದವನೇ ಬಾಸು ಅವ್ರ ಜೊತೆ ನಿಂತ್ಕೊಂಡು ಮಾಡಿಕೊಟ್ಟೆ. ಅವತ್ತು ಅವರು ತುಂಬ ಚೆನ್ನಾಗಾಗಿ ತುಂಬ ಎತ್ತಕ್ಕೆ ಬೆಳ್ಳಿ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಹಾಕಿ ಪಿಕ್ಚರ್ ಮಾಡೋದು. ನನ್ನಾಗಂತೂ ಯಾವುದೂ ಮಾಡಿರಲಿಲ್ಲ. ಬಟ್ ಆದ್ರೂ ಕೂಡ ಅವರ ಬಾಂಧವ್ಯ ತುಂಬ ಚೆನ್ನಾಗಿದೆ. ಈ ಚಿತ್ರಕ್ಕೆ ನಾನು ಕೇಳ್ಕೊಂಡಿದ್ದ ತಕ್ಷಣ ಅವ್ರು ಬರ್ತಾರೆ, ಮತ್ತೆ ಅವ್ರ ಲೈಫು ಸೂಪರಾಗಿ ರೀಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕೋಮಲ್ ಅವರು ಹೇಳಿದ್ರು, ನನ್ನ ಸಿನಿಮಾ ಕೋಮಲ್ ಬಿಡುಗಡೆ ಮಾಡಿದ್ದಾರೆ. ಒಂದು 3-4 ಸಿನಿಮಾ ಇರಬೇಕು, ನಾನು 4-5 ಸಿನಿಮಾ ನನ್ನ ಪಿಕ್ಚರ್ ಆ್ಯಕ್ಟ್ ಮಾಡಿದ್ದಾರೆ. ಇವತ್ತು ಅವ್ರು ಮಾಡಿರೋ ಸಿನಿಮಾಗೆ ನಾನೊಂದು ಸಪೋರ್ಟ್ ಮಾಡ್ತಾ ಇದ್ದೀನಿ. ಕೋಮಲ್ ನನ್ನ ಫ್ರೆಂಡ್ಶಿಪ್ ಸುಮಾರು 25-26 ವರ್ಷದಿಂದ. ಆತನ ಮಾತು ಕೇಳಿದ್ರೆ ಯಾವುದೇ ನಿರ್ಮಾಪಕರಾಗಲಿ ತೊಂದರೆ ಆಗಲ್ಲ. ಎಲ್ಲ ನಿರ್ಮಾಪಕರು ಅಥವಾ ನಿರ್ದೇಶಕರು ಅವ್ರ ಮಾತನ್ನ ಕೇಳಬೇಕು ಅನ್ನೋದು ನನ್ನ ಒಂದು ಸಲಹೆ. ಯಾಕಂದರೆ ಆತ ವಿತರಕನಾಗಿ ಕೆಲಸ ಮಾಡಿದ್ದಾನೆ, ರೈಟರಾಗಿ ಕೆಲಸ ಮಾಡಿದ್ದಾರೆ, ಡೈರೆಕ್ಟರಾಗಿ ಕೆಲಸ, ಪ್ರತಿಯೊಂದು ವಿಭಾಗದಲ್ಲೂ ಆತ ಡೈರೆಕ್ಷನ್ ಅಂತ ಒಂದು ಕಾರ್ಡ್ ಹಾಕೊಂಡಿಲ್ಲ, ಮಿಕ್ಕಿದೆಲ್ಲ ಕೆಲಸ ಮಾಡಿಕೊಡ್ತಾರೆ. ಅದರಿಂದ ಕೋಮಲ್ ಪಿಕ್ಚರ್ಗೆ ಒಳ್ಳೇದಾಗುತ್ತೆ. ಯಾಕಂದರೆ ಆಡಿಯೋ ಕಂಪನಿ ಮಾಡಿದ್ದಾರೆ, ಕೋಮಲ್ ಅಂತ ಹೆಸರು ಮಾಡಿದ್ದಾರೆ. 31ಕ್ಕೆ ಬಿಡುಗಡೆ ಮಾಡ್ಬೋದಂತ ನಮ್ಮ ಕೇಳಿದ್ರು. ಮಾಡಪ್ಪ ಒಳ್ಳೇದು, 1ನೇ ತಾರೀಕು ರಾಜ್ಯೋತ್ಸವ ಇರುತ್ತೆ, 5ನೇ ತಾರೀಕು ಒಂದು ಒಳ್ಳೆ ರಜಾ ಸಿಗುತ್ತೆ, ಒಳ್ಳೇದಾಗುತ್ತೆ ಮಾಡು ಅಂತ ಹೇಳಿದ್ವಿ. ನನ್ನ ಸಿನಿಮಾಗೆ ನಾನು ನಿರ್ಮಾಣ ಮಾಡೋಂಥ ಸಿನಿಮಾಗೆ ಯಾವ ರೀತಿ ನಾನು ಸಪೋರ್ಟ್ ಮಾಡಿದ್ದಾರೆ ಕೋಮಲ್, ಅದಕ್ಕೇ ಹೆಚ್ಚಾಗಿ ನಾನು ಸಪೋರ್ಟ್ ಮಾಡಿ ನನ್ನ ಕೈಲಾಗಿದ್ದು ಮಾಡಿಕೊಡ್ತೀನಿ. ಒಳ್ಳೇದಾಗುತ್ತೆ ಕೋಮಲ್ಗೆ ಅಂತ ನನ್ನ ನಂಬಿಕೆ ಇದೆ. ಅಲ್ಲ, ಈಗ ಏನಂದರೆ ಎಷ್ಟು ಥಿಯೇಟ್ರ, ಈಗ ಸುಮಾರು ನಾವು ರಿಲೀಸ್ ಮಾಡಿದ್ರೆ 100 ಥಿಯೇಟ್ರ್ ಕಡಿಮೆ ಇವತ್ತರಿಗೆ ಯಾವುದು ಮಾಡಿಲ್ಲ, ಮಾಡೋದು ಇಲ್ಲ. 100 ಥಿಯೇಟ್ರ್ ಮೇಲೆ ಬಂದೇ ಬರುತ್ತೆ. ಆವಾಗ ನಮ್ಮ ಕೀರ್ತಿರಾಜ್ ಸಿಂಗಲ್ ಸ್ಕ್ರೀನ್ ಕಡಿಮೆ ಆಗಿದೆ ಅಂತ ಬೆಂಗಳೂರಿನಲ್ಲಿ ಇನ್ನೂ 100 ಸಿಂಗಲ್ ಸ್ಕ್ರೀನ್ ಇದೆ ಸರ್. ಫಾರ್ ಇನ್ಫಾರ್ಮೇಷನ್ 100 ಸಿಂಗಲ್ ಸ್ಕ್ರೀನ್ ಬೆಂಗಳೂರಿನಲ್ಲೇ ಇದೆ, ಎಲ್ಲೂ ಕಡಿಮೆ ಆಗಿಲ್ಲ. ಒಂದು 5-6-10 ಹೋಗಿರ್ಬೋದು, ಒಂದು 10-20 ಮಾಲ್ ಬಂದಿದ್ದಾವೆ. ಸಿನಿಮಾಗೇನು ಸಮಸ್ಯೆ ಇಲ್ಲ, ಆಗುತ್ತೆ, ಒಳ್ಳೇದಾಗುತ್ತೆ. 100 ಥಿಯೇಟರ್ ಮೇಲೆ ಖಂಡಿತ ರಿಲೀಸ್ ಆಗೇ ಆಗುತ್ತೆ. ಹಾಗೆ ನಿಮ್ಮ ತಾಯಿಗೂ ಹೇಳಿದ್ದೀನಿ, ಜಲ್ದಿ ಮದುವೆ ಆಗಿ ನೀವು ತುಂಬ ನೈಟ್ ಟೈಮ್ ಎದ್ದು ಓಡಾಡ್ತಾ ಇರ್ತೀರ, ದೆವ್ವ ಓಡಾಡ್ತಾ ಇರೋಲ್ಲ, ಅದಕ್ಕೆ ಪಿಕ್ಚರ್ ಲೇಟ್ ಆಗಿದ್ದು. ಅದನ್ನು ಬಿಟ್ಬಿಟ್ಟು ಜಲ್ದಿ ಮದುವೆ ಆಗಿ ಮನೆಗೆ ಜಲ್ದಿ ಸೇರಿ ಸರ್. ಅದು ಕಾಂಟ್ರವರ್ಸಿ. ಎಸ್ಪೆಷಲಿ ಕೋಮಲ್ ಸರ್ ಬಗ್ಗೆ ಹೇಳಬೇಕು. ಸರ್ ನನ್ನ ಕತೆ ಹೇಳಿದ ತಕ್ಷಣ ಒಪ್ಪಿ ಆ ಕತೆನ ಇಲ್ಲಿ ತನಕ ತೊಗೊಂಬಂದಿದ್ದಾರೆ. ಆ್ಯಂಡ್ ಒಂದಂತೂ ಚಾಲೆಂಜ್ ಮಾಡಿ ಹೇಳ್ತೀನಿ, ಇವತ್ತವರೆಗೂ ನೀವು ಚಾಲೆಂಜಿಂಗ್ ಹಂಬಲಾಗಿ ಹೇಳ್ತೀರಿ. ಇವತ್ತವರೆಗೂ ಸರ್ನ ನೀವು ಇವತ್ತವರೆಗೂ ಮಾಡಿರೋ ಸಿನಿಮಾಗಳು ನೋಡದೇ ಇರುವಂಥ ಒಂದು ಕ್ಯಾರೆಕ್ಟರ್ನ ನೋಡ್ತೀರಾ. ದಟ್ ಇಸ್ ಫಾರ್ ಶೂರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲ್ಲ. ನನ್ನ ಕೊನೆಯದಾಗಿ ನೀವು ಎಂದಿನಂತೆ ನನಗೆ ಯಾವಾಗಲೂ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಈ ಸಲೂ ಕೂಡ ನನಗೆ ಪ್ರೋತ್ಸಾಹ ಕೊಡಿ. ಶ್ರಮ ಹಾಕಿದ್ದೀನಿ, ನೀವು ನೋಡಿದಾಗ ಗೊತ್ತಾಗುತ್ತೆ. ನನ್ನ ಶ್ರಮ ಕರೆಕ್ಟ್ ಆಗಿದ್ದರೆ ನೀವು ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.